ನಮಸ್ಕಾರ ಸ್ನೇಹಿತರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣೆ ನಮೋಸ್ತುತೆ. ಇವತ್ತಿನ ವಿಷಯ ದೇವರು ಬಗ್ಗೆ. ಗಾಡ್ ಈಸ್ ದ ಗ್ರೇಟ್. ನೋಡಿ ಸ್ನೇಹಿತರೆ, ನೀವು ದೇವರನ್ನು ನಂಬದಿರಿ, ಆದರೆ ದೇವರಿದ್ದಾನೆ. ಅದು ಯಾವ ಥರ ಅಂದರೆ, ಕೆಲವರು ಹೇಳ್ತಾರೆ ದೇವರೇ ಇಲ್ಲ, ಎಲ್ಲ ಇದು ಸುಳ್ಳು ಅಂತ. ಮನುಷ್ಯನ ಜ್ಞಾನವೇ ಅಷ್ಟು. ಅವನ ಜ್ಞಾನಕ್ಕೆ ತಕ್ಕಾಗೆ ಅವನು ಮಾತಾಡುತ್ತಾನೆ. ಇಲ್ಲದಿರುವವರಿಗೆ ಇಲ್ಲದ ರೀತಿ ಆಗುತ್ತದೆ, ಇರುವವರಿಗೆ ದೇವರಿದ್ದಾನೆ. ಇದರ ಅರ್ಥ, ಈ ಸೃಷ್ಟಿ ವಿಶ್ವಶಕ್ತಿ ಅಂತ ಹೇಳಿ ಎಲ್ಲ ಕಂಟ್ರೋಲ್ ಮಾಡ್ತಾಯಿದೆ. ಯೂನಿವರ್ಸಲ್ ಅಂತ ಹೇಳ್ಬೋದು. ಮತ್ತು ಈ ಜಗತ್ತಿನಲ್ಲಿ ಯಾವುದು ಶೂನ್ಯದಿಂದ ವಸ್ತುಗಳನ್ನು ನಾವು ನಿರ್ಮಾಣ ಮಾಡೋಕ್ಕೆ ಆಗೋಲ್ಲ. ಆದರೆ ಅದೇ ರೀತಿ ಈ ವಿಶ್ವವನ್ನು ಒಂದು ಶಕ್ತಿ ರೆಡಿ ಮಾಡಿದೆ. ಆ ಶಕ್ತಿಯೇ, ನೀವು ಏನು ಬೇಕಾದ್ರೆ ಹೇಳಿ, ವಿಶ್ವಶಕ್ತಿ ಅಂತ ಹೇಳಿ, ದೇವರ ಅಂತ ಹೇಳಿ, ಏನಂತ ನಿಮ್ಮ ಮನಸ್ಸಿಗೆ ಬಂದಾಗೆ ಹೇಳಿ. ಒಂದು ಯಾವುದೇ ವಸ್ತುವನ್ನು ಸೃಷ್ಟಿ ಮಾಡಬೇಕಾದರೆ ಅದು ಶೂನ್ಯದಿಂದ ಸಾಧ್ಯವಿಲ್ಲ. ಅದಕ್ಕೆ ಹಿಂದಿನ ಯಾವುದಾರ ಒಂದು ಶಕ್ತಿ ಇರಲೇಬೇಕು. ಅದೇ ರೀತಿ ಈ ಪ್ರಪಂಚವನ್ನು, ಸಕಲ ಜೀವರಾಶಿಗಳನ್ನು ದೇವರು ಸೃಷ್ಟಿಸುತ್ತಾನೆ. ಆದರೆ ನೋಡಿ, ಬೇಕಾದರೆ ನೀವೇ ಒಂದು ಪರೀಕ್ಷೆ ಮಾಡಿ ನೋಡಿ. ಕೆಲವರಿಗೆ ಸ್ಟಾರ್ಗಳು ಎಲ್ಲದೂ ಇರುತ್ತೆ, ಎಲ್ಲ ಆಸ್ತಿ ಅಂತಸ್ತು ಎಲ್ಲದೂ ದೇವರು ಅವನ ಭಾಗ್ಯದಲ್ಲಿ ಕೊಟ್ಟಿರ್ತಾನೆ. ಆದರೆ ಅವರಿಗೆ ನೆಮ್ಮದಿ ಎನ್ನದೇ ಇರುವುದಿಲ್ಲ. ಮದುವೆ ಆಗಿರ್ತಾರೆ, ಡೈವರ್ಸ್ ಆಗಿರ್ತದೆ. ಸ್ಟಾರ್ಗಳು ನೋಡಿ ನೀವು, ಸ್ಟಾರ್ಗಳು, ಫಿಲ್ಮ್ ಆ್ಯಕ್ಟರ್ಸ್ಗಳು, ರಾಜಕಾರಣಿಗಳು, ಅವರು ದೇವಸ್ಥಾನಗಳನ್ನು, ಎಲ್ಲೆಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಅವರ ಒಂದು ಟೆನ್ಷನ್ ಅಥವಾ ಅವರ ಒಂದು ಮನಸ್ಸಿನ ಬಾಧೆಗಳನ್ನು ಅಲ್ಲಿ ದೇವರ ಮುಂದೆ ಅವರು ಎಲ್ಲರ ಎದುರು ಹೇಳ್ಕೊಳ್ಳಲ್ಲ, ಮನಸ್ಸಲ್ಲೇ ಅವರ ಒಂದು ಏನಂತಾರೆ ಅದಕ್ಕೆ, ಮೆಂಟಲಿ ಟಾರ್ಚರ್ ಅನುಭವಿಸ್ತಾ ಇರ್ತಾರೆ. ಅವರು ಬಡ ವ್ಯಕ್ತಿಗಳು ಏನು ಹೇಳ್ತಾರೆ, ನಮಗೆ ಸಾಹುಕಾರರು ಆಗ್ಬೇಕಂತ ಹೇಳ್ತಾರೆ. ಶ್ರೀಮಂತರಿಗೆ ನೆಮ್ಮದಿನೇ ಇರೋದಿಲ್ಲ. ಇದ್ದಂಥವರಿಗೆ ತಿನ್ನೋ ಒಂದು ಭಾಗ್ಯ ಇರುವುದಿಲ್ಲ. ಬಡವರಿಗೆ ದುಡ್ಡೇ ಇರುವುದಿಲ್ಲ, ನೆಮ್ಮದಿ ಇರುತ್ತದೆ. ದುಡ್ಡಿದ್ದವರಿಗೆ ನೆಮ್ಮದಿ ಇರುವುದಿಲ್ಲ, ದುಡ್ಡು ಬೇಕಾದಷ್ಟು ಇರುತ್ತದೆ. ದೇವರ ಸೃಷ್ಟಿಯೇ ಹಾಗೆ. ನಮ್ಮ ಒಂದು ತರ್ಕಕ್ಕೆ ಅದು ನಿಲುಕೋದಿಲ್ಲ. ನಮ್ಮ ಒಂದು ಏನಂತಾರೆ ಅದಕ್ಕೆ, ನಮ್ಮ ಆಲೋಚನೆಗೆ ಅದು ಬದ್ಧವಾಗಿರುವುದಿಲ್ಲ. ನಿಮ್ಮ ಮನಸ್ಸಿಗೆ ದೇವರಿದ್ದಾನೆ ಅನಿಸಿದರೆ ನೀವು ದೇವರನ್ನು ನಂಬುತ್ತೀರಿ, ಇಲ್ಲವಾದರೆ ಇಲ್ಲ. ಇದುವೇ ನಿಜವಾದ ಒಂದು ಪ್ರಪಂಚ. ನಮಸ್ಕಾರ ಸ್ನೇಹಿತರೆ.